ನಮಸ್ಕಾರ ಸ್ನೇಹಿತರೆ, ನನಗೆ 93 ವರ್ಷ ಆಗಿದ್ರು ನಾನು ವೀಲ್ ಚೇರ್ ನಲ್ಲೇ ಕೂತ್ಕೊಂಡು ಜನರಿಗಾಗಿ ಹೋರಾಟ ಮಾಡ್ತೀನಿ ಅಂತ ದೇವೇಗೌಡರು ಹೇಳಿದ್ದಾರೆ. ಹಾಗಾದ್ರೆ ದೇವೇಗೌಡರು ಸಿಎಂ ಆಗಿದ್ದಾಗ ರಾಜ್ಯದಲ್ಲಿ ಆಡಳಿತ ಹೇಗಿತ್ತು? ಗ್ರಾಮೀಣ ಭಾಗದ ರೈತರು ಇಂದಿಗೂ ದೇವೇಗೌಡರನ್ನ ನೆನೆಯುವುದು ಯಾಕೆ? ದೇವೇಗೌಡರ ಕ್ಯಾಬಿನೆಟ್ ಹೇಗಿತ್ತು ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ದೇವೇಗೌಡರ ಆಡಳಿತ ಹೇಗಿತ್ತು? 1994ರ ವಿಧಾನಸಭೆ ಚುನಾವಣೆಯಲ್ಲಿ ಜನತಾದಳ ಭರ್ಜರಿಯಾಗಿ ವಿನ್ ಆಯ್ತು. ದೇವೇಗೌಡರ ನೇತೃತ್ವದಲ್ಲಿ 115 ಸ್ಥಾನಗಳು ಒಲಿದು ಬಂದಿದ್ವು. ದೇವೇಗೌಡರು 1994ರ ಡಿಸೆಂಬರ್ 11ರಿಂದ 1996ರ ಮೇ 31ರವರೆಗೆ ಸಿಎಂ ಹುದ್ದೆಯಲ್ಲಿ ಇದ್ರು. ಇವರ ಸಂಪುಟದಲ್ಲಿ ಇದ್ದಿದ್ದು ಅವರನ್ನು ಸೇರಿಸಿ ಜಸ್ಟ್ 11 ಮಂದಿ ಮಾತ್ರ. ಎಲ್ಲಾ ಪ್ರಮುಖ ಖಾತೆಗಳನ್ನ ದೇವೇಗೌಡರು ತಮ್ಮ ಬಳಿಯೇ ಇಟ್ಟುಕೊಂಡಿದ್ರು. ದೇವೇಗೌಡರು ನೀರಾವರಿ ಯೋಜನೆಗಳಿಗೆ, ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟರು. ಅದರಲ್ಲೂ ಮಂಡ್ಯ, ಹಾಸನ, ರಾಮನಗರದಲ್ಲಿ ರೈತರಿಗೆ ಹತ್ತಿರವಾದ ನಾಯಕ ಎನಿಸಿಕೊಂಡ್ರು. ಅದೇ ಕಾರಣಕ್ಕೆ ಈಗಲೂ ಈ ಭಾಗಗಳಲ್ಲಿ ಜೆಡಿಎಸ್ ಪ್ರಬಲವಾಗಿದೆ. ಕೃಷಿ ಸಾಲ, ನೀರಿನ ಸಮಸ್ಯೆ, ಬೆಳೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಮಾತಾಡ್ತಿದ್ದ ಸಿಎಂ ಕೂಡ ಇವರೇ ಆಗಿದ್ರು. ಯಾವುದೇ ಫೈಲ್ ಆಗಿರಲಿ ಫುಲ್ ಓದಿ ಸರಿಯಾದ ಮಾಹಿತಿ ಪಡ್ಕೊಂಡು ಸೈನ್ ಮಾಡ್ತಿದ್ರು. ಅಧಿಕಾರಿಗಳ ಜೊತೆ ನೇರ ಸಂಪರ್ಕ ಸಾಧಿಸಿ ಕೆಲಸ ಮಾಡಿಸ್ತಿದ್ರು. ಒಟ್ನಲ್ಲಿ ರೈತ ಪರ ಸಿಎಂ, ಮಣ್ಣಿನ ಮಗ ಅಂತ ಹೆಸರು ಮಾಡಿದ್ದವರು ದೇವೇಗೌಡರು. ಆದ್ರೆ ತಮ್ಮ ರಾಜಕೀಯ ಪ್ರಭಾವ ಇದ್ದ ಪ್ರದೇಶಗಳಿಗೆ ಹೆಚ್ಚು ಒತ್ತು ನೀಡಿದ್ರು ಅನ್ನೋ ಆರೋಪ ಕೂಡ ಇದೆ. ಇನ್ನು HD ದೇವೇಗೌಡ ಸಿಎಂ ಆಗಿದ್ದಾಗ ಅವರ ಕ್ಯಾಬಿನೆಟ್ ಹೇಗಿತ್ತು ಅಂತ ನೋಡೋಣ. HD ದೇವೇಗೌಡ ಸಿಎಂ ಆಗಿದ್ದ ದೇವೇಗೌಡರು ಕ್ಯಾಬಿನೆಟ್ ವ್ಯವಹಾರ, ಗುಪ್ತಚರ ಸೇರಿದಂತೆ ಹಲವಾರು ಖಾತೆಗಳನ್ನ ತಮ್ಮ ಬಳಿಯೇ ಇರಿಸಿಕೊಂಡಿದ್ರು. ಜನತಾ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ಇವರು 8 ಸಲ ವಿಧಾನಸಭೆ ಮತ್ತು 6 ಸಲ ಲೋಕಸಭೆ ಚುನಾವಣೆಯಲ್ಲಿ ವಿನ್ ಆಗಿದ್ದಾರೆ. ದೇವೇಗೌಡರು ನಂತರದಲ್ಲಿ ಪ್ರಧಾನಿಯಾದಾಗ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. JH ಪಟೇಲ್ ಚನ್ನಗಿರಿ ಶಾಸಕರಾಗಿದ್ದ JH ಪಟೇಲ್ ದೇವೇಗೌಡರ ಸರ್ಕಾರದಲ್ಲಿ DCM ಆಗಿದ್ರು. ಇವರು ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆಗಳನ್ನ ಹೊಂದಿದ್ರು. ಸಮಾಜವಾದಿ ನಾಯಕರಾಗಿ ಗುರುತಿಸಿಕೊಂಡಿದ್ದ JH ಪಟೇಲ್ ನಂತರದಲ್ಲಿ ಜನತಾ ಪರಿವಾರದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಇವರು 5 ಸಲ ಶಾಸಕರಾಗಿ, 2 ಸಲ ಸಂಸದರಾಗಿ ಆಯ್ಕೆ ಆಗಿದ್ರು. ಸಿದ್ದರಾಮಯ್ಯ ದೇವೇಗೌಡರ ಸಂಪುಟದಲ್ಲಿ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿದ್ರು. ಇವರು ಕೂಡ ಜನತಾ ಪರಿವಾರದಲ್ಲಿ ಗುರುತಿಸಿಕೊಂಡ ನಾಯಕರಾಗಿದ್ರು. ರಾಜ್ಯದಲ್ಲಿ ಜನತಾ ಪಕ್ಷ ಗದ್ದುಗೆ ಏರಲು ಇವರ ಪಾತ್ರ ಕೂಡ ಇತ್ತು. ಇವರು ಒಟ್ಟು 9 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದು ಈಗ 2ನೇ ಸಲ ರಾಜ್ಯದ ಸಿಎಂ ಆಗಿದ್ದಾರೆ. ಡಿ ಮಂಜುನಾಥ್ ಕಾಂಗ್ರೆಸ್ ಮೂಲಕ ರಾಜಕೀಯಕ್ಕೆ ಬಂದಿದ್ದ ಡಿ ಮಂಜುನಾಥ್ ನಂತರದಲ್ಲಿ ಜನತಾ ಪಕ್ಷವನ್ನ ಸೇರಿದ್ರು. ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿಯೂ ಕೆಲಸ ಮಾಡಿದ್ರು. ನಂತರ ಜನತಾದಳಕ್ಕೆ ಬಂದ ಇವರು ದೇವೇಗೌಡರ ಸರ್ಕಾರದಲ್ಲೂ ಸ್ಥಾನ ಪಡೆದಿದ್ರು. ನಂತರ 2004ರಲ್ಲಿ ಬಂದ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲೂ ಇವರು ಶಿಕ್ಷಣ ಸಚಿವರಾಗಿದ್ರು. ವೈಜನಾಥ್ ಪಾಟೀಲ್ ಇವರು ಜನತಾ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ನಾಯಕ. ಕಲಬುರಗಿಯ ಚಿಂಚೋಳಿ ಕ್ಷೇತ್ರದ ಶಾಸಕರಾಗಿದ್ದ ವೈಜನಾಥ್ ಪಾಟೀಲ್ ಗೌಡ್ರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿದ್ರು. ಹಿಂದಿನ ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲೂ ಇವರು ಸಚಿವರಾಗಿ ಕೆಲಸ ಮಾಡಿದ್ರು. RL ಜಾಲಪ್ಪ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ RL ಜಾಲಪ್ಪ ನಂತರ ಜನತಾದಳಕ್ಕೆ ಬಂದಿದ್ರು. ದೊಡ್ಡಬಳ್ಳಾಪುರ ಶಾಸಕರಾಗಿದ್ದ ಇವರು ದೇವೇಗೌಡರ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ ಕೆಲಸ ಮಾಡಿದ್ರು. ಇವರು ಸಂಸದರಾಗಿ, ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದ್ದಾರೆ. ಬಸವರಾಜ್ ರಾಯರೆಡ್ಡಿ ಜನತಾದಳದ ಮೂಲಕ ರಾಜಕೀಯಕ್ಕೆ ಬಂದವರು ಬಸವರಾಜ್ ರಾಯರೆಡ್ಡಿ ಈಗ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಶಾಸಕರಾಗಿದ್ದ ಬಸವರಾಜ್ ರಾಯರೆಡ್ಡಿ ದೇವೇಗೌಡರ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಕೆಲಸ ಮಾಡಿದ್ರು. ಈಗ 6ನೇ ಸಲ ಶಾಸಕರಾಗಿದ್ದು 1 ಸಲ ಲೋಕಸಭೆ ಸಂಸದರು ಆಗಿದ್ದಾರೆ. ಮೆರಾಜುದ್ದೀನ್ ಪಟೇಲ್ ಜನತಾ ಪರಿವಾರದ ನಾಯಕ ಮೆರಾಜುದ್ದೀನ್ ಪಟೇಲ್ ಬೀದರ್ನ ಹುಮ್ನಾಬಾದ್ ಶಾಸಕರಾಗಿದ್ದ ಇವರು ಗೌಡ್ರ ಸರ್ಕಾರದಲ್ಲಿ ಪೌರಾಡಳಿತ ಸಚಿವರಾಗಿದ್ರು. ಮುಸ್ಲಿಂ ಸಮುದಾಯಕ್ಕೆ ಸೇರಿದ ನಾಯಕ ಇವರಾಗಿದ್ರು. ನಂತರ JH ಪಟೇಲ್ ಮತ್ತು ಧರಮ್ ಸಿಂಗ್ ಸಂಪುಟದಲ್ಲೂ ಇವರು ಸಚಿವರಾಗಿ ಕೆಲಸ ಮಾಡಿದ್ರು. DB ಚಂದ್ರೇಗೌಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಇವರು 1977ರಲ್ಲಿ ಚಿಕ್ಕಮಗಳೂರು ಸಂಸದರಾಗಿದ್ರು. 1978ರಲ್ಲಿ ಇಂದಿರಾ ಗಾಂಧಿಗೆ ಕ್ಷೇತ್ರ ಬಿಟ್ಟುಕೊಡಲು ರಾಜೀನಾಮೆ ಕೊಟ್ಟಿದ್ರು. ನಂತರದಲ್ಲಿ ಜನತಾದಳಕ್ಕೆ ಬಂದಿದ್ದ ಇವರು MLC ಆಗಿ ಆಯ್ಕೆ ಆಗಿದ್ರು. ದೇವೇಗೌಡರ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿ ಕೆಲಸ ಮಾಡಿದ್ರು. ನಂತರ ಕಾಂಗ್ರೆಸ್ ಸೇರಿದ್ದ ಇವರು ಕೊನೆಗೆ ಬಿಜೆಪಿಗೂ ಬಂದಿದ್ರು. ಮುನಿಯಪ್ಪ ಮುದ್ದಪ್ಪ ರಾಯಚೂರಿನ ಕಲ್ಮಲ ವಿಧಾನಸಭೆ ಕ್ಷೇತ್ರದ ಶಾಸಕರಾಗಿದ್ದ ಇವರು ದೇವೇಗೌಡರ ಸರ್ಕಾರದಲ್ಲಿ ನೀರಾವರಿ ಸಚಿವರಾಗಿದ್ರು. 2008ರಲ್ಲಿ ಕ್ಷೇತ್ರಗಳ ಪುನರ್ ವಿಂಗಡಣೆ ಬಳಿಕ ಕಲ್ಮಲ ಕ್ಷೇತ್ರ ಕ್ಯಾನ್ಸಲ್ ಆಯಿತು. ರೋಷನ್ ಬೇಗ್
ಶಿವಾಜಿನಗರ ಶಾಸಕರಾಗಿದ್ದ ರೋಷನ್ ಬೇಗ್ ದೇವೇಗೌಡರ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದಿದ್ರು. ಪ್ರವಾಸೋದ್ಯಮ, ಗೃಹ, ವಕ್ಫ್ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗಳಿಗೆ ರಾಜ್ಯ ಖಾತೆ ಸಚಿವರಾಗಿದ್ರು. ಜನತಾದಳದಲ್ಲಿ ಗುರುತಿಸಿಕೊಂಡಿದ್ದ ಇವರು ನಂತರ ಕಾಂಗ್ರೆಸ್ ಸೇರಿದ್ರು. ಇವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ರು. ಸ್ನೇಹಿತರೆ, ಇದು ದೇವೇಗೌಡರು ಸಿಎಂ ಆಗಿದ್ದಾಗ ಆಡಳಿತ ಹೇಗಿತ್ತು, ಅವರ ಸರ್ಕಾರದಲ್ಲಿ ಯಾರೆಲ್ಲ ಸಚಿವ ಸ್ಥಾನ ಪಡೆದಿದ್ರು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಗೌಡ್ರ ಆಡಳಿತದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.